ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 112ನೆಯ ಅಧ್ಯಾಯವಾದ ಉಭಯಮುಖಿ ಗೋದಾನ, ಸುವರ್ಣ ಕುಂಭದಾನ, ಪುರಾಣ ಪ್ರಶಂಸೆ, ಅಷ್ಟಾದಶ ಪುರಾಣಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಹೋತೃವು ಹೇಳುತ್ತಾನೆ, ಮಹಾರಾಜ ವಿನೀತಾಶ್ವ, ಇನ್ನು ಶ್ರೀ ವರಾಹನು ಹಿಂದೆ ಭೂದೇವಿಗೆ ಹೇಳಿದ ಮಹಾ ಪುಣ್ಯಫಲಪ್ರದವಾದ ಎರಡೂ ಕಡೆಯೂ ಮುಖವುಳ್ಳ ಗೋದಾನದ ವಿಧಾನವನ್ನು ನಿನಗೆ ಹೇಳುತ್ತೇನೆ. ಭೂದೇವಿಯು ಕೇಳುತ್ತಾಳೆ, ಪ್ರಭುವೇ, ಜಗದ್ಗುರುವೇ, ಬ್ರಹ್ಮನು ತಾನೇ ಸೃಷ್ಟಿಸಿದ ಸದಾ ಪವಿತ್ರವಾದ ಕಪಿಲೆ ಎನಿಸಿಕೊಳ್ಳುವ ಆ ಹೋಮಧೇನುವಿನ ಲಕ್ಷಣಗಳೆಷ್ಟು? ಎಷ್ಟು ಹಸುಗಳು ಕಪಿಲೆ ಎನಿಸಿಕೊಳ್ಳುವವು? ಮಾಧವ, ಕರುವನ್ನು ಹಾಕುತ್ತಿರುವಾಗ ಹಸುವನ್ನು ದಾನ ಮಾಡುವುದರಿಂದ ಯಾವ ಪುಣ್ಯವು ಲಭಿಸುವುದು? ಇದನ್ನೆಲ್ಲ ವಿವರವಾಗಿ ಕೇಳಲು ಬಯಸುತ್ತೇನೆ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ, ಯಾವುದನ್ನು ಕೇಳಿ ಪಾಪಗಳನ್ನೆಲ್ಲ ನಿಜವಾಗಿ ಕಳೆದುಕೊಳ್ಳಬಹುದೋ ಅಂತಹ
ಪವಿತ್ರವಾದ ತತ್ವವಿಚಾರವನ್ನು ಕೇಳು. ವರಾನನೆ, ಯಜ್ಞಾಗ್ನಿ ಹೋತ್ರಗಳಿಗಾಗಿ ಬ್ರಹ್ಮನು ಸರ್ವ ತೇಜಸ್ಸುಗಳನ್ನೂ ಸೇರಿಸಿ ಕಪಿಲೆಯನ್ನು ಪೂರ್ವದಲ್ಲಿ ನಿರ್ಮಿಸಿದನು. ಸುಂದರಿ, ಕಪಿಲೆಯು ಪವಿತ್ರದಲ್ಲೆಲ್ಲ ಪವಿತ್ರವೂ, ಮಂಗಳಗಳಿಗೆಲ್ಲ ಅತಿ ಮಂಗಳವೂ, ಪುಣ್ಯಗಳಲ್ಲೆಲ್ಲ ಪರಮ ಪುಣ್ಯವೂ, ತಪಗಳಲ್ಲೆಲ್ಲ ಉತ್ತಮ ತಪವೂ, ವ್ರತಗಳಲ್ಲೆಲ್ಲ ಉತ್ತಮ ವ್ರತವೂ, ದಾನಗಳಲ್ಲೆಲ್ಲ ಉತ್ತಮ ದಾನವೂ, ನಿಧಿಗಳಲ್ಲೆಲ್ಲ ಅಕ್ಷಯ ನಿಧಿಯೂ, ಪೃಥಿವಿಯಲ್ಲಿಯೂ ಸರ್ವಲೋಕಗಳಲ್ಲಿಯೂ ಇರುವ ಪವಿತ್ರ ತೀರ್ಥಗಳು, ಗೂಢವೂ ಪುಣ್ಯಪ್ರದವೂ ಆದ ಗೃಹಗಳೂ ಆಗಿದೆ. ಬ್ರಾಹ್ಮಣರು ಪ್ರಾತಃಕಾಲವೂ ಸಾಯಂಕಾಲವೂ ಅಗ್ನಿಹೋತ್ರಗಳನ್ನು ಕಪಿಲೆಯ ತುಪ್ಪದಿಂದಾಗಲಿ ಹಾಲಿನಿಂದಾಗಲಿ ಮೊಸರಿನಿಂದಾಗಲಿ ಮಾಡಬೇಕು. ಕಪಿಲೆಯ ತುಪ್ಪದಿಂದಲೂ ಮೊಸರಿಂದಲೂ ಹಾಲಿನಿಂದಲೂ ಬಗೆ ಬಗೆಯ ಮಂತ್ರಗಳ ಮೂಲಕ ಅತಿ ಭಕ್ತಿಯಿಂದ ಅಗ್ನಿಹೋತ್ರ ಮಾಡುವವರೂ ಅತಿಥಿಗಳನ್ನು ಪೂಜಿಸುವವರೂ ಆದ ದ್ವಿಜವರ್ಯರು ಸೂರ್ಯನ ಬಣ್ಣದ ವಿಮಾನಗಳ ಮೂಲಕ ಸೂರ್ಯಮಂಡಲ ಮಧ್ಯದಿಂದ ಬ್ರಹ್ಮಲೋಕವನ್ನೈದುವರು. ಗೋರೋಚನ ಬಣ್ಣದ ಕಣ್ಣುಳ್ಳ ಕಪಿಲೆಯು ಸರ್ವ ಸೌಖ್ಯ ಸಿದ್ಧಿ ಬುದ್ಧಿ ಪ್ರದಾಯಕವಾದುದು. ಕಪಿಲಧೇನುವು ಅನಂತ ರೂಪವುಳ್ಳದು. ಹಿಂದೆ ಹೇಳಿದ ಸರ್ವ ಲಕ್ಷಣಗಳಿಂದ ಕೂಡಿದ ಮಹಾಭಾಗ್ಯಶಾಲಿಗಳಾದ ಎಲ್ಲ ಕಪಿಲೆಗಳು ಉತ್ತಾರಣ ಮಾಡುವುದರಲ್ಲಿ ಸಂದೇಹವಿಲ್ಲ. ಅಗ್ನಿವರ್ಣದ ಬಾಲ, ಮುಖ, ರೋಮ ಅಥವಾ ಕಾಂತಿಯುಳ್ಳ ಗೋದೇವಿಯು ಸುವರ್ಣೆ ಎನಿಸಿಕೊಳ್ಳುವಳು. ಅವೆಲ್ಲವೂ ದ್ವಿಜರು ಇಟ್ಟುಕೊಳ್ಳುವುದಕ್ಕೆ ಪ್ರಶಸ್ತವಾದುವು. ಸಕಲ ಪಾಪಗಳನ್ನು ನಾಶ ಮಾಡುವುದು. ಬ್ರಾಹ್ಮಣನು ಆಸೆಪಟ್ಟು ಶೂದ್ರರಿಂದ ಕಪಿಲೆಯನ್ನು ದಾನ ತೆಗೆದುಕೊಂಡು ಅದರ ಹಾಲನ್ನು ಕುಡಿದನಾದರೆ ಆ ಅಧಮನನ್ನು ಚಂಡಾಲ ಸಮಾನನಾದ ಪತಿತನನ್ನಾಗಿ ತಿಳಿಯಬೇಕು. ಆದುದರಿಂದ ಬ್ರಾಹ್ಮಣನು ಶೂದ್ರನಿಂದ ದಾನವನ್ನು ತೆಗೆದುಕೊಳ್ಳಬಾರದು. ನಾಯಿಗಳಿಗೆ ಸಮಾನರಂತೆ ಅವರನ್ನು ಯಜ್ಞದಲ್ಲೂ ಪರ್ವಕಾಲಗಳಲ್ಲಿ ಪಿತೃಗಳನ್ನು ಪೂಜಿಸುವಾಗಲೂ ದೂರದಲ್ಲಿರಿಸಬೇಕು. ಅವರನ್ನು ಸಂಭಾಷಣೆಗೆ ಅನರ್ಹರೆಂದು ತಿಳಿಯಬೇಕು. ಪಾಪಕರ್ಮಿಗಳಾದ ಶೂದ್ರರು ಕಪಿಲೆಯ ಹಾಲನ್ನು ಎಲ್ಲಿಯವರೆಗೆ ಕುಡಿಯುವರೋ ಅಲ್ಲಿಯವರೆಗೆ ಅವರ ಅಜ್ಜಂದಿರು ಭೂಮಿಯ ಮಲವನ್ನು ತಿನ್ನುವರು. ಬಹುಕಾಲ ಅಮೇಧ್ಯ ಭಕ್ಷಕರಾಗಿ ಆಗುವರು. ಕಪಿಲೆಗಳ ಹಾಲನ್ನಾಗಲಿ ತುಪ್ಪವನ್ನಾಗಲಿ ಬೆಣ್ಣೆಯನ್ನಾಗಲಿ ಸೇವಿಸುವ ಶೂದ್ರರ ಗತಿಯನ್ನು ಕೇಳು. ಕಪಿಲೆಯಿಂದ ಜೀವಿಸುವ ಕ್ರೂರಿಗಳಾದ ಶೂದ್ರರು ರೌರವವೆಂಬ ನರಕಕ್ಕೆ ಹೋಗುವರು. ಅತಿ ಭಯಂಕರವಾದ ಆ ರೌರವದಲ್ಲಿ 100 ಕೋಟಿ ವರ್ಷಗಳಿದ್ದು ಬಳಿಕ ಅಲ್ಲಿಂದ ಬಿಡುಗಡೆಯನ್ನು ಹೊಂದಿ ಕಾಲಾಂತರದಲ್ಲಿ ನಾಯಿಯ ಜನ್ಮವನ್ನು ಪಡೆಯುವರು. ಆ ನಾಯಿಯ ಜನ್ಮವು ಕಳೆದ ಬಳಿಕ ಅಮೇಧ್ಯವನ್ನು ತಿನ್ನುವ ಕ್ರಿಮಿಗಳಾಗಿ ಅತಿ ದುರ್ಗಂಧವುಳ್ಳ ಅಮೇಧ್ಯ ವಿರುವಡೆಯಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಾ ಆ ಜನ್ಮದಿಂದ ಪಾರಾಗುವರು. ವಿದ್ವಾಂಸನಾದರೂ ಬ್ರಾಹ್ಮಣನು ಶೂದ್ರರಿಂದ ಕಪಿಲೆಯನ್ನು ದಾನ ತೆಗೆದುಕೊಂಡನಾದರೆ ಅದು ಮೊದಲುಗೊಂಡು ಅವನ ಪಿತೃಗಳು ಅಮೇಧ್ಯದೊಳಗೆ ಮಲಗುವರು. ದಾನ ತೆಗೆದುಕೊಂಡ ಆ ಬ್ರಾಹ್ಮಣನೊಡನೆ ಬ್ರಾಹ್ಮಣರು ಮಾತನಾಡಬಾರದು.
ಅವನೊಡನೆ ಒಂದೇ ಪೀಠದಲ್ಲಿ ಕುಳಿತುಕೊಳ್ಳಬಾರದು. ಧರೆ ಬ್ರಾಹ್ಮಣರು ಅವನನ್ನು ದೂರದಲ್ಲಿ ತ್ಯಜಿಸಬೇಕು. ಯಾರು ಅವನೊಡನೆ ಮಾತನಾಡುವನೋ ಅಥವಾ ಏಕಾಸನದಲ್ಲಿ ಕುಳಿತುಕೊಳ್ಳುವನೋ ಆ ಬ್ರಾಹ್ಮಣನು ಪ್ರಾಜಾಪತ್ಯವೆಂಬ ಕೃಚ್ಛ್ರವನ್ನು ಮಾಡಿದಲ್ಲಿ ಶುದ್ಧನಾಗುವನು. ಅಥವಾ ಮುಂದೆ ಹೇಳುವ ಒಂದು ಗೋದಾನ ಫಲದ 1000ರಲ್ಲಿ 1 ಶುದ್ಧನಾಗುವನು. ಕೋಟಿ ಲೆಕ್ಕದ ಬೇರೆಯ ಹಲವು ದಾನಗಳಿಂದೇನು? ಕರುವನ್ನು ಹಾಕುವುದಕ್ಕೆ ಸಿದ್ಧವಾಗಿರುವ ಕಪಿಲೆಯನ್ನು ನಿರೀಕ್ಷಿಸಿಕೊಂಡಿದ್ದು ಕರುವು ಅರ್ಧ ಭಾಗ ಹೊರಗೆ ಬಂದಿರುವಾಗ ಆ ಹಸುವನ್ನು ಶ್ರೋತ್ರಿಯನು, ದರಿದ್ರನು, ಒಳ್ಳೆಯ ನಡತೆಯುಳ್ಳವನು, ಆಹಿತಾಗ್ನಿಯೂ ಆದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಹುಟ್ಟುವ ಕರುವಿನ ಮುಖವು ಯೋನಿಯಲ್ಲಿ ಕಾಣಿಸುತ್ತಿರುವವರೆಗೂ ಅಥವಾ ಕರುವು ಪೂರ್ತಿಯಾಗಿ ಹೊರಗೆ ಬರುವವರೆಗೂ ತಾಯಿ ಹಸುವನ್ನು ಭೂಮಿಯೆಂದು ಭಾವಿಸಬೇಕು. ವಸುಂಧರೆ, ಕಪಿಲಾದಾನಿಗಳು ಕರುವಿನಿಂದ ಕೂಡಿರುವ ಹಸುವಿನ ರೋಮಗಳು ಎಷ್ಟಿರುತ್ತವೆಯೋ ಅಷ್ಟು ಕೋಟಿ ವರ್ಷಗಳವರೆಗೆ ಬ್ರಹ್ಮವಾದಿಗಳಿಂದ ಪೂಜಿತರಾಗಿ ಬ್ರಹ್ಮಲೋಕದಲ್ಲಿ ಯಾವಾಗಲೂ ವಾಸ ಮಾಡುವರು. ಬ್ರಾಹ್ಮಣನ ಕೈಗೆ ಸುವರ್ಣದ ಅಥವಾ ಬೆಳ್ಳಿಯ ದಕ್ಷಿಣೆಯನ್ನು ಕೊಟ್ಟು ಕಪಿಲೆಯ ಕೊಂಬನ್ನು ಚಿನ್ನದ ಅಣಸಿನಿಂದಲೂ ಗೊರಸನ್ನು ಬೆಳ್ಳಿಯ ಗೌಸಿನಿಂದಲೂ ಅಲಂಕರಿಸಿ ಅದರ ಬಾಲವನ್ನು ಹಿಡಿದುಕೊಂಡು ಬ್ರಾಹ್ಮಣನ ಕೈಯಲ್ಲಿಡಬೇಕು. ಬ್ರಾಹ್ಮಣನ ಕೈಗೆ ದಾನೋದಕವನ್ನು ಕೊಟ್ಟು ಶುದ್ಧವಾದ ವಾಣಿಯಿಂದ ಮಂತ್ರವನ್ನು ದಾನಿಯು ಹೇಳಿ ತೆಗೆದುಕೊಳ್ಳುವವನಿಂದಲೂ ಹೇಳಿಸಬೇಕು. ಹೀಗೆ ಮಾಡಿದಲ್ಲಿ ಸಮುದ್ರ ವನಗಳಿಂದೊಡಗೂಡಿ ರತ್ನಪೂರ್ಣವಾದ ಭೂಮಿಯನ್ನೇ ದಾನ ಮಾಡಿದಂತಾಗುವುದರಲ್ಲಿ ಸಂಶಯವಿಲ್ಲ. ಪೃಥ್ವಿದಾನಕ್ಕೆ ಸಮಾನವಾದ ಈ ಕಪಿಲೆಯ ದಾನದಿಂದ ದಾನಿಯು ಪಿತೃಗಳೊಡನೆ ಸಂತೋಷದಿಂದ ವಿಷ್ಣುವಿನ ಪರಮ ಪದವನ್ನು ಸೇರುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 112ನೇ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.